ವೀಕ್ಷಕರೇ, ನಾವೆಲ್ಲ ನಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚಿಸಲಿಕ್ಕೆ ಪುಸ್ತಕಗಳ ಅಧ್ಯಯನವನ್ನು ಮಾಡ್ತೇವೆ. ಆದರೆ ನಿಮಗಿದು ಗೊತ್ತೇ? ಕೆಲವು ಪುಸ್ತಕಗಳನ್ನು ಅಧ್ಯಯನ ಮಾಡಿದರೆ ನಾವು ಶಾಪಗ್ರಸ್ತರಾಗುತ್ತೇವೆ. ಇವುಗಳ ಅಧ್ಯಯನದಿಂದ ನಮ್ಮ ಕೆಟ್ಟ ದಿನಗಳನ್ನು ನಾವೇ ಬರಮಾಡಿಕೊಂಡಂತೆ. ನಿಮಗೆ ಈ ವಿಡಿಯೋದಲ್ಲಿ ಅಂತಹದ್ದೇ 6 ಪ್ರಾಚೀನ ಪುಸ್ತಕಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ. ಬನ್ನಿ ಪ್ರಾರಂಭಿಸೋಣ. ಮೊದಲನೆಯದಾಗಿ, ಸಾಮಾನ್ಯವಾಗಿ ನಮಗೆಲ್ಲ ಬೈಬಲ್ ಎಂದರೆ ಇದು ಕ್ರಿಶ್ಚಿಯನ್ ಧರ್ಮದ ಪವಿತ್ರ ಗ್ರಂಥ ಎಂದು ತಿಳಿದೇ ಇರುತ್ತದೆ. ಆದರೆ ನಿಮಗಿದು ಗೊತ್ತೇ? ಪ್ರಪಂಚದಲ್ಲಿ ಭಯಭೀತಿಗೊಳಿಸುವ ಇನ್ನೊಂದು ಬೈಬಲ್ ಕೂಡ ಇದೆ. ಅದಕ್ಕೆ ಡೆವಿಲ್ಸ್ ಬೈಬಲ್ ಅಂದರೆ ಭೂತ ಪ್ರೇತಗಳ ಬೈಬಲ್ ಎಂದು ಕರೆಯಲಾಗುತ್ತದೆ. ಇದು ಪ್ರಪಂಚದಲ್ಲಿಯೇ ತುಂಬಾ ರಹಸ್ಯಮಯವಾದ ಭೂತಗಳ ಬೈಬಲ್ ಆಗಿದೆ. ಈ ಪುಸ್ತಕದ ಮೊದಲ ಪುಟದಲ್ಲಿಯೇ ಡೆವಿಲ್ಸ್ ಅನ್ನು ಕಾಣಬಹುದು. ಈ ಬೈಬಲ್ ಅನ್ನು ಕೋಡೆಕ್ಸ್ ಗೀಗಾಸ್ ಎಂತಲೂ ಕರೆಯುತ್ತಾರೆ. ಇದು ಒಂದು ದೈತ್ಯ ಪುಸ್ತಕವಾಗಿದೆ. ಇದು 92 ಸೆಂಟಿಮೀಟರ್ ಮತ್ತು 36 ಇಂಚು ಉದ್ದದ ವಿಶ್ವದ ಅತಿ ದೊಡ್ಡ ಮಧ್ಯಕಾಲೀನ ಪ್ರಾಚೀನ ಪುಸ್ತಕವಾಗಿದೆ. ಈ ಪುಸ್ತಕದ ಪುಟಗಳ ಗಾತ್ರವು ಅಸಾಧಾರಣವಾಗಿದೆ. ಸೈತಾನನ ಅಂದರೆ ಭೂತ ಪ್ರೇತಗಳ ಅತ್ಯಂತ ಅಸಾಮಾನ್ಯವಾದ ಪೂರ್ಣ ಪುಟಗಳ ಭಾವಚಿತ್ರಗಳನ್ನು ಪುಸ್ತಕದ ರಚನೆಯನ್ನು ಸುತ್ತಮುತ್ತಲಿನ ದಂತಕಥೆಗಳಿಂದ ತುಂಬಿದೆ. ಇದನ್ನು ಡೆವಿಲ್ಸ್ ಬೈಬಲ್ ಎಂದೂ ಸಹ ಕರೆಯುತ್ತಾರೆ. ಈ ಪುಸ್ತಕವು 74.8 kg ತೂಕವಿದೆ. ಈ ಪುಸ್ತಕವನ್ನು 13ನೇ ಶತಮಾನದ ಆರಂಭದಲ್ಲಿ ಬೊಹೆಮಿಯಾದಲ್ಲಿನ ಪೋಡ್ಲಾಜೀಸ್ನ ಬೆನೆಡಿಕ್ಟೈನ್ ಮಠದಲ್ಲಿ ರಚಿಸಲಾಗಿದೆ. ಇದು ಲ್ಯಾಟಿನ್ ಭಾಷೆಯಲ್ಲಿದೆ. ದ ಡೆವಿಲ್ಸ್ ಬೈಬಲ್. ಈ ಪುಸ್ತಕವು ಕತ್ತೆಯ ಮತ್ತು ಕರುವಿನ ಚರ್ಮದಿಂದ ಮಾಡಲಾಗಿದೆ. ಇದನ್ನು ಯಾರು ಬರೆದಿರುವುದು ಮತ್ತು ಯಾಕೆ ಬರೆದಿರುವುದು ಎಂಬುದು ತುಂಬಾ ರಹಸ್ಯಮಯವಾಗಿದೆ. ಆದರೆ ಇದರ ದಂತಕಥೆಯ ಪ್ರಕಾರ ಇದನ್ನು ಒಬ್ಬ ಸಾಧು ಸಂತ ಬರೆದಿದ್ದಾನೆ. ಅವನು ಅಲ್ಲಿಯ ರಾಜನ ಅಪ್ಪಣೆಯಂತೆ ಶಿಕ್ಷೆಗೆ ಒಳಗಾಗಿದ್ದನು. ಅವನು ಅವನ ಸಾವಿನ 1 ದಿನದ ಮುಂಚಿತವಾಗಿ ಪ್ರಪಂಚದ ರಹಸ್ಯಗಳನ್ನು ಮತ್ತು ಅವನು ತಿಳಿದಿರುವ ವಿವರಗಳನ್ನು ಒಂದು ಪುಸ್ತಕ ಮಾಡಿ ಅದರಲ್ಲಿ ಬರೆದಿಟ್ಟನು. ಈ ಪುಸ್ತಕದ ಕೊನೆಯ 10-15 ಪುಟಗಳನ್ನು ಆ ಸಾಧುವು ಸಮಯದ ಅಭಾವದಿಂದ ಬರೆಯಲು ಆಗಲಿಲ್ಲ. ಅಷ್ಟೇ ಅಲ್ಲದೆ ಶಿಕ್ಷೆಯಿಂದ ಮರಣಕ್ಕೀಡಾದ ಆ ಸಾಧುವು ತನ್ನ ಆತ್ಮದಿಂದ ಆ 10-15 ಪುಟಗಳನ್ನು ಸಹ ಪೂರ್ಣಗೊಳಿಸಿದನು ಎಂದು ಹೇಳಲಾಗಿದೆ. ಆಶ್ಚರ್ಯದ ಮಾತೆಂದರೆ ಆ 10-15 ಪುಟಗಳು ಇವತ್ತಿಗೂ ಸಹ ಕಾಣೆಯಾಗಿವೆ. ಆ ಪುಟಗಳು ಪ್ರಪಂಚದಲ್ಲಿ ಇವತ್ತಿಗೂ ಇದೆ ಎಂದು ನಂಬಲಾಗಿದೆ. ಈ ಕೋಡೆಕ್ಸ್ ಗೀಗಾಸ್ ದ ಡೆವಿಲ್ ಬೈಬಲ್ ಪುಸ್ತಕವು ಸ್ವೀಡನ್ನಿನ ಪುಸ್ತಕ ಭಂಡಾರ ಅಥವಾ ಗ್ರಂಥಾಲಯದಲ್ಲಿ ಇವತ್ತಿಗೂ ಸಹ ಸುರಕ್ಷಿತವಾಗಿದೆ. ಎರಡನೆಯದಾಗಿ, ದ ಆರ್ಫನ್ ಸ್ಟೋರಿ ಬುಕ್. ಈ ಪುಸ್ತಕವು ಕಳೆದ 400 ವರ್ಷಗಳ ನಂತರ ಸ್ಪೇನ್ ದೇಶದ ಸಾಮ್ರಾಜ್ಯಶಾಹಿ ಯುಗದ ಶಾಪಗ್ರಸ್ತ ಕಾದಂಬರಿಯನ್ನು ಅಂತಿಮವಾಗಿ ಪ್ರಕಟಿಸಲಾಗಿದೆ. ಇದನ್ನು ಪ್ರಕಟಿಸಿದಂತಹ ಕೆಲಸಗಾರರು ರಹಸ್ಯಮಯದಿಂದ ನಿಧನರಾದರು. ಇದು ಶಾಪದ ವದಂತಿಗಳಿಗೆ ಕಾರಣವಾಯಿತು. ಈ ಕಾದಂಬರಿಯಲ್ಲಿ ಸ್ಪೇನ್ನ ಸಾಮ್ರಾಜ್ಯಶಾಹಿ ಉತ್ತುಂಗದ ವೈಭವ, ಸಾಹಸ ಮತ್ತು ಹಿಂಸಾಚಾರದ ವಿವರಣೆಯ ಬಗ್ಗೆ ಪ್ರಕಟವಾಗಿದೆ. ದಿ ಆರ್ಫನ್ ಸ್ಟೋರಿಯು 14 ವರ್ಷದ ಸ್ಪೇನ್ ದೇಶದ ಯುವಕನ ಪ್ರಗತಿಯನ್ನು ವಿವರಿಸುತ್ತದೆ. ಅವನು ತನ್ನ ಅದೃಷ್ಟವನ್ನು ಹುಡುಕಲು ಗ್ರೆನಡಾ ತೊರೆದು ಅಮೆರಿಕಕ್ಕೆ ಹೋಗುತ್ತಾನೆ. ಅದರ ನಾಯಕನು ಸ್ಪ್ಯಾನಿಷ್ ಸಾಮ್ರಾಜ್ಯದ ಸುತ್ತುವರೆದಿರುತ್ತಾನೆ. ಲೀಮಾದ ಉನ್ನತ ಸಮಾಜ ಉತ್ಸವಗಳಿಂದ ಫೋಟೋಸಿಯಾ ಮೆಫೆಟಿಕ್ ಗಣಿಗಳವರೆಗೆ ಮತ್ತು ಪೋರ್ಟೋರಿಕೋದ ಮೇಲೆ ಸರ್ ಫ್ರಾನ್ಸಿಸ್ ಡ್ರೇಕ್ನ ದಾಳಿ ಮಾಡುವುದನ್ನು ಮತ್ತು ಕ್ಯಾಡೀಸ್ ಅನ್ನು ವಜಾಗೊಳಿಸುವುದನ್ನು ವೀಕ್ಷಿಸುತ್ತಾನೆ. 1584ರಲ್ಲಿ ಮಗಾಲ ಬಳಿ ಜನಿಸಿದ ಸ್ಪ್ಯಾನಿಷ್ ಅಗಸ್ಟಿಯನ್ ಫ್ರೈರ್ ಮಾರ್ಟಿನ್ ಡಿ ಲಿಯೋನ್ ವೈಕಾರ್ಡೆನಾಸ್ ರವರು 1608 ಮತ್ತು 1615ರ ನಡುವೆ ಈ ಕಥೆಯನ್ನು ಬರೆದಿದ್ದಾರೆ. ಈ ಪುಸ್ತಕವನ್ನು ಹಲವಾರು ಶಾಪಗ್ರಸ್ತದ ಕಾರಣದಿಂದಾಗಿ 2018ರ ತನಕ ಪ್ರಕಟವಾಗಿರಲಿಲ್ಲ. ನಂತರದಲ್ಲಿ ಪೆರುವಿನ ವಿದ್ವಾಂಸಕರಾದ ಬೇಲಿಂಡಾ ಪಲಾಸಿಯೋಸ್ ರವರು 2 ವರ್ಷಗಳನ್ನು ತೆಗೆದುಕೊಂಡು ಈ ಪುಸ್ತಕದ ಪುನರ್ರಚನೆ ಮಾಡಿದ್ದಾರೆ. ಅವರ ಪ್ರಕಾರ ಈ ಪುಸ್ತಕದ ಬಗ್ಗೆ ಕೆಲವರು ಸ್ಥಳೀಯರು ಎಚ್ಚರಿಕೆಗಳನ್ನು ನೀಡಿದ್ದರು. ಈ ಜನರ ಮಾತುಗಳನ್ನು ನಿರ್ಲಕ್ಷಿಸಿ ಪುಸ್ತಕದ ಪುನರ್ರಚನೆ ಮಾಡಿದರು. ಒಟ್ಟಿನಲ್ಲಿ ಈ ಪುಸ್ತಕದಲ್ಲಿ ಭಯಂಕರ ಸ್ಥಳಗಳಲ್ಲಿ ಶ್ರಮಿಸುತ್ತಿರುವ ಶ್ರಮಿಕರ ಬಗ್ಗೆ ಹಾಗೂ ಭಯಾನಕ ಸತ್ಯಗಳಾದ ಭ್ರಷ್ಟಾಚಾರ ಮತ್ತು ಅವ್ಯವಸ್ಥೆಯ ಬಗ್ಗೆ, ಶೋಷಣೆಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳೊಂದಿಗೆ ಈ ಕಥೆಯ ರೂಪದಲ್ಲಿ ಪುಸ್ತಕ ಪ್ರಕಟಿಸಲಾಗಿದೆ. ಮೂರನೆಯದಾಗಿ, ದ ಬುಕ್ ಆಫ್ ಸಾಯ್ಗಾ.
ಈ ಪುಸ್ತಕವನ್ನು ದ ಬುಕ್ ಆಫ್ ಡೆತ್ ಅಂತಲೂ ಕರೆಯುತ್ತಾರೆ. ಈ ಪುಸ್ತಕವು 16ನೇ ಶತಮಾನದಲ್ಲಿ ಲ್ಯಾಟಿನ್ ಗ್ರಂಥವಾಗಿದೆ. ಇದು ಒಂದು ತುಂಬ ರಹಸ್ಯಮಯವಾದ ಪುಸ್ತಕವಾಗಿದೆ. ಇದರ ಬಗ್ಗೆ ಸರಿಯಾದ ಇತಿಹಾಸವು ಇದುವರೆಗೂ ಯಾರಿಗೂ ತಿಳಿದು ಬಂದಿಲ್ಲ. ಆದರೆ ದ ಬುಕ್ ಆಫ್ ಸಾಯ್ಗವು ಆತ್ಮಗಳಿಗೆ ಸಂಬಂಧಿಸಿದ ಅನೇಕ ಬಿಡಿಸಲಾಗದ ಮತ್ತು ಜಾದೂ ಮಾಂತ್ರಿಕಗಳ ಬಗ್ಗೆ ವಿವರಿಸಲಾಗಿದೆ ಎಂದು ನಂಬಲಾಗಿದೆ. ಈ ಪ್ರಾಚೀನ ಪುಸ್ತಕವು ಒಂದು ಸೀಕ್ರೆಟ್ ಕೋಡ್, ಅಂದರೆ ರಹಸ್ಯಮಯವಾದ ಕೋಡಿನಲ್ಲಿ ಮುದ್ರಿತವಾಗಿದೆ. ಈ ಪುಸ್ತಕದ ಪ್ರತಿಯೊಂದು ಪದಗಳು ಹಲವಾರು ರೀತಿಯಲ್ಲಿ ರಚಿಸಲಾಗಿದೆ. ಈ ಪುಸ್ತಕದ ಸರಿಯಾದ ಅರ್ಥವಾಗಲಿ ಮಹತ್ವವಾಗಲಿ ಯಾರಿಗೂ ಸಹ ಈವರೆಗೂ ತಿಳಿದು ಬಂದಿಲ್ಲ. ಆದರೆ ಆ ಸಮಯದಲ್ಲಿ ಈ ಪುಸ್ತಕವು 1552ರಲ್ಲಿ ಪ್ರಸಿದ್ಧ ವಿದ್ವಾಂಸರಾದ ಜಾನ್ ಡಿ ರವರ ಬಳಿಯಲ್ಲಿ ಈ ಪುಸ್ತಕ ಇತ್ತು ಎಂದು ನಂಬಲಾಗಿದೆ. ಅಷ್ಟೇ ಅಲ್ಲ, ಜಾನ್ ಡಿ ರವರು ಈ ಪುಸ್ತಕವನ್ನು ಡಿಕೋಡ್ ಮಾಡಿ ರಹಸ್ಯ ಭೇದಿಸಲು ಪ್ರಯತ್ನಿಸಿದ್ದಾರೆ. ಈ ಪುಸ್ತಕದಲ್ಲಿ ಸುಮಾರು 40,000 ವರ್ಷಗಳನ್ನು ತುಂಬ ವಿಚಿತ್ರವಾಗಿ ಬರೆಯಲಾಗಿದೆ. ನಿಧಾನವಾಗಿ ಜಾನ್ ಡಿ ರವರು ಈ ಪುಸ್ತಕದ ರಹಸ್ಯವನ್ನು ಡಿಕೋಡ್ ಮಾಡಲು ಪ್ರಾರಂಭಿಸಿದಂತೆ ಅವರಿಗೆ ಈ ಪುಸ್ತಕದ ಜಾದೂ ಮಾಯಾ ಮಂತ್ರಗಳಿಂದ ತುಂಬಿದೆ ಎಂಬ ಅರಿವಾಯಿತು. ಆದರೆ ಈ ಪುಸ್ತಕವನ್ನು ಸ್ವಲ್ಪ ಮಟ್ಟಿಗೆ ರಹಸ್ಯ ಭೇದಿಸಲು ಜಾನ್ ಡಿ ರವರಿಗೆ ಅನೇಕ ವರ್ಷಗಳೇ ಕಳೆದವು. ಮತ್ತು ಜಾನ್ ಡಿ ರವರ ಸಾವಿನ ನಂತರ ಈ ಪುಸ್ತಕವು ರಹಸ್ಯಮಯವಾಗಿ ಕಾಣೆಯಾಯಿತು. ಆದರೆ ಇದ್ದಕ್ಕಿದ್ದಂತೆ 1990ರಲ್ಲಿ ಬ್ರಿಟಿಷ್ ಲೈಬ್ರರಿಯಲ್ಲಿ ದೊರಕಿತು. ಹಾಗೂ 1990ರ ಆಸುಪಾಸುವಿನಲ್ಲಿ ಈ ಪುಸ್ತಕದ ಇನ್ನೊಂದು ಪ್ರತಿಲಿಪಿಯನ್ನು ಬೋರ್ಡ್ಲಿಯನ್ ಲೈಬ್ರರೀಸ್ ಆಫ್ ಆಕ್ಸ್ಫರ್ಡ್ನಲ್ಲಿಯೂ ಸಹ ದೊರಕಿತು. ಆದರೆ ಆ ಎರಡೂ ಲೈಬ್ರರಿಗಳ ಅಧಿಕಾರಿಗಳ ಹೇಳಿಕೆಯ ಪ್ರಕಾರ ಇದಕ್ಕೂ ಮೊದಲು ಈ ಪುಸ್ತಕವು ಲೈಬ್ರರಿಯಲ್ಲಿ ದೊರಕಿರುವುದು ತುಂಬ ರಹಸ್ಯಮಯವಾಗಿದೆ. ಈ ಪುಸ್ತಕಗಳು ಇವತ್ತಿಗೂ ಸಹ ಈ ಎರಡೂ ಗ್ರಂಥಾಲಯಗಳಲ್ಲಿ ಕಾಣಬಹುದು. ಆದರೆ ಇದರ ರಹಸ್ಯ ಭೇದಿಸಿದರೆ ಸಾವು ಖಚಿತ ಎಂದು ನಂಬಲಾಗಿದೆ. ಆದ್ದರಿಂದಲೇ ಇದನ್ನು ದ ಬುಕ್ ಆಫ್ ಡೆತ್ ಎಂತಲೂ ಕರೆಯುತ್ತಾರೆ. 4ನೇಯದಾಗಿ ದಿ ಗ್ರ್ಯಾಂಡ್ ಗ್ರಿಮೋಯಿರ್. ಈ ಪುಸ್ತಕದ ಮತ್ತೊಂದು ಹೆಸರು ಎಂದರೆ ದಿ ರೆಡ್ ಡ್ರ್ಯಾಗನ್ ಎಂತಲೂ ಕರೆಯುತ್ತಾರೆ. ಈ ಪುಸ್ತಕವನ್ನು 1750ರಲ್ಲಿ ಪ್ರಕಟಿಸಿರಬಹುದು ಎಂದು ಅಂದಾಜಿಸಲಾಗಿದೆ. 1512ರಲ್ಲಿ ಈ ಪುಸ್ತಕವನ್ನು ರಚಿಸುವಂತಹ ಲೇಖಕನು ಭೂತ ಪ್ರೇತಗಳ ಮಂತ್ರದಿಂದ ಪ್ರಭಾವಿತನಾಗಿದ್ದನು. ಈ ಪುಸ್ತಕವು ಭೂತ ಪ್ರೇತಗಳ ಮತ್ತು ರಹಸ್ಯಮಯವಾದ ಮಾಟ ಮಂತ್ರಗಳ ಶಕ್ತಿಯನ್ನು ವಶಪಡಿಸಿಕೊಳ್ಳುವಂತಹ ರಚನೆಗಳಿಗೆ ಆಧಾರಿತವಾಗಿದೆ. ಈ ಪುಸ್ತಕವನ್ನು ಮಂತ್ರೋಪಚಾರಗಳಿಂದ ಗುಪ್ತವಾಗಿ ಬಂಧಿಸಿಡಲಾಗಿದೆ, ಏಕೆಂದರೆ ಈ ಪುಸ್ತಕವನ್ನು ಪೂರ್ಣ ರೀತಿಯಾಗಿ ಓದುವಂತಹ ವ್ಯಕ್ತಿಯ ಆತ್ಮವನ್ನು ಭೂತ ಪ್ರೇತಗಳ ವಶವಾಗುತ್ತದೆ ಎಂದು ನಂಬಲಾಗಿದೆ. ಈ ಪುಸ್ತಕವನ್ನು ದಿ ಗ್ರ್ಯಾಂಡ್ ಗ್ರಿಮೋಯಿರ್ ಅಥವಾ ಲೇ ಡ್ರ್ಯಾಗನ್ ರೋಸ್ ಮತ್ತು ದಿ ರೆಡ್ ಡ್ರ್ಯಾಗನ್ ಎಂತಲೂ ಕರೆಯುತ್ತಾರೆ. 5ನೇಯದಾಗಿ ದ ವೋಯನಿಕ್ ಮ್ಯಾನುಸ್ಕ್ರಿಪ್ಟ್. ಇತಿಹಾಸಕಾರರ ಪ್ರಕಾರ ಇದರಲ್ಲಿ ಬರೆಯಲಾದ ಲಿಪಿಯನ್ನು 15ನೇ ಶತಮಾನದ ಆರಂಭದಲ್ಲಿ ರಚಿಸಲಾಗಿದೆ. ಈ ಹಸ್ತಪತ್ರಿಕೆಯು ಸುಮಾರು 240 ಪುಟಗಳನ್ನು ಒಳಗೊಂಡಿದೆ. ಆದರೆ ಕೊನೆಯ ಕೆಲವು ಪುಟಗಳು ಕಾಣೆಯಾಗಿವೆ ಎಂಬುದಕ್ಕೆ ಪುರಾವೆಗಳಿವೆ. ಇದರಲ್ಲಿಯ ಲಿಖಿತವನ್ನು ಎಡದಿಂದ ಬಲಕ್ಕೆ ರಚಿಸಲಾಗಿವೆ ಮತ್ತು ಕೆಲವು ಪುಟಗಳನ್ನು ವಿವಿಧ ಗಾತ್ರಗಳಲ್ಲಿ ಮಡಿಚಬಹುದಾದ ಹಾಳೆಗಳಾಗಿವೆ. ಇದರಲ್ಲಿಯ ಚಿತ್ರಣಗಳು ಮತ್ತು ರೇಖಾಚಿತ್ರಗಳು ಅದ್ಭುತವಾಗಿದ್ದರೂ ಸಹ ವಿಚಿತ್ರವಾಗಿದೆ. ಈ ಪುಸ್ತಕವನ್ನು ಎಂದಿಗೂ ಯಾರಿಂದಲೂ ಅರ್ಥೈಸಲಾಗಲಿಲ್ಲ. ಇದರ ಮೂಲದ ನಿಗೂಢತೆಯ ಊಹಾಪೋಹಗಳನ್ನು ಪ್ರಚೋದಿಸಿದೆ. ಪುಸ್ತಕದ ಹಾಳೆಯು 1404 ಮತ್ತು 1438ರ ನಡುವಿನಲ್ಲಿ ಕರುವಿನ ಮತ್ತು ಕತ್ತೆಯ ಚರ್ಮದಿಂದ ಮಾಡಲಾಗಿದೆ ಎಂದು ಸಾಬೀತಾಗಿದೆ. ಇದು ಒಂದಲ್ಲ ಎರಡಲ್ಲ, ಕನಿಷ್ಠ 14 ಮತ್ತು 15 ಸಂಪೂರ್ಣ ಕರುಗಳ ಮತ್ತು ಕತ್ತೆಯ ಚರ್ಮದಿಂದ ತಯಾರಿಸಲ್ಪಟ್ಟಿದೆ. ಇದರಲ್ಲಿ ಬಳಸಲಾಗಿರುವ ಶಾಹಿಯ ಪ್ರಮುಖ ಪ್ರಮಾಣದ ಕಾರ್ಬನ್, ಕಬ್ಬಿಣ, ಸಲ್ಫರ್, ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂ ಮತ್ತು ತಾಮ್ರವನ್ನು ಒಳಗೊಂಡಿದೆ ಎಂದು ಹೇಳಲಾಗಿದೆ. ಈ ಪುಸ್ತಕವು ಕೈಬರಹದ ಗ್ರಂಥವಾಗಿದೆ. ಆದರೆ ಇದರಲ್ಲಿ ಯಾವ ಭಾಷೆಯದ್ದಾಗಿದೆ ಮತ್ತು ಏನು ಬರೆದಿದೆ ಎಂಬುದು ರಹಸ್ಯವಾಗಿದೆ. ಇದು ಒಂದು ಬಿಡಿಸಲಾಗದ ಒಗಟಾಗಿದೆ. ಇದರಲ್ಲಿ ಮನುಷ್ಯರಿಂದ ಹಿಡಿದು ಮರಗಿಡಗಳ ಹಲವು ಚಿತ್ರಣಗಳಿವೆ. ಇದರಲ್ಲಿ ತುಂಬಾ ಆಶ್ಚರ್ಯವಾದದ್ದು ಎಂದರೆ ಈ ಪುಸ್ತಕದಲ್ಲಿ ವಿಚಿತ್ರವಾದ ಮರಗಿಡಗಳ ಚಿತ್ರಣಗಳು ಇವೆ. ಆ ತರಹದ ಮರಗಿಡಗಳು ಈ ಭೂಮಂಡಲದಲ್ಲಿ ಎಲ್ಲಿಯೂ ಸಹ ಇಲ್ಲ. ಈ ಪುಸ್ತಕವನ್ನು ಇಲ್ಲಿಯವರೆಗೂ ಯಾರಿಗೂ ಸಹ ಅರ್ಥಸಹಿತ ಭೇದಿಸಲಿಕ್ಕೆ ಆಗಲಿಲ್ಲ. ಇದನ್ನು ಯಾರು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಭೇದಿಸುತ್ತಾರೋ ಅವರಿಗೆ ಕೆಡಕು ಕಟ್ಟಿಟ್ಟ ಬುತ್ತಿಯಂತೆ. 6ನೇಯದಾಗಿ ದ ಬುಕ್ ಆಫ್ ಅಬ್ರಮೆಲಿನ್.
ಈ ಪುಸ್ತಕವನ್ನು ಒಬ್ಬ ಜಾದೂಗಾರ ಅಥವಾ ಒಬ್ಬ ಮಂತ್ರವಾದಿಯ ಪ್ರಭಾವಿತರಾಗಿ 19 ಅಥವಾ 20ನೇ ಶತಮಾನದಲ್ಲಿ ಅಬ್ರಹಾಂ ಎಂಬ ವ್ಯಕ್ತಿಯಿಂದ ರಚಿಸಲಾಗಿದೆ. ಈ ಪುಸ್ತಕದ ಕಥೆಯ ಹಿನ್ನೆಲೆಯು ಬಹಳ ಆಶ್ಚರ್ಯಜನಕವಾಗಿದೆ. ಒಮ್ಮೆ ಅಬ್ರಹಾಂ ರವರು ಈಜಿಪ್ಟ್ನಲ್ಲಿ ಒಬ್ಬ ಮಂತ್ರವಾದಿಗೆ ಭೇಟಿಯಾದರು. ಮಂತ್ರವಾದಿಯು ಅಬ್ರಹಾಂ ರವರಿಗೆ ಸೈತಾನ, ಭೂತ, ಪ್ರೇತಗಳಿಗೆ ಸಂಬಂಧಪಟ್ಟ ರಹಸ್ಯಗಳ ಬಗ್ಗೆ ತಿಳಿಸಿದರು. ಇದರ ಬಗ್ಗೆಯೇ ಅಬ್ರಹಾಂ ರವರು ಈ ಗ್ರಂಥವನ್ನು ರಚಿಸಿದರು. ಈ ಪುಸ್ತಕದಲ್ಲಿ ಮೃತ ವ್ಯಕ್ತಿಯನ್ನು ಜೀವವನ್ನು ತುಂಬುವುದರ ಬಗ್ಗೆ, ಗಾಳಿಯಲ್ಲಿ ತೇಲುತ್ತಿರುವ ಭೂತ ಪ್ರೇತಗಳೊಡನೆ ಸಂಪರ್ಕಿಸುವುದರ ಬಗ್ಗೆ, ಪ್ರಪಂಚದಲ್ಲಿ ಅಡಗಿದ ನಿಧಿ ಮತ್ತು ಖಜಾನೆಗಳ ಗುಪ್ತ ಸ್ಥಳಗಳ ಆವಿಷ್ಕಾರ ಮಾಡುವುದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಈ ಗ್ರಂಥದಲ್ಲಿ ಇದೆ. ಅಬ್ರಹಾಂ ರವರ ಹೇಳಿಕೆ ಎಂದರೆ ಪ್ರತಿಯೊಬ್ಬ ಮನುಷ್ಯನ ಹಿಂದೆ ಕಣ್ಣಿಗೆ ಕಾಣದ ದುಷ್ಟಶಕ್ತಿ ಅಂದರೆ ಸೈತಾನನ ಶಕ್ತಿ ಇರುತ್ತದೆ. ಆ ಶಕ್ತಿಯನ್ನು ಪ್ರತ್ಯಕ್ಷವಾಗಿ ವಶಪಡಿಸಿಕೊಳ್ಳುವ ಪ್ರಕ್ರಿಯೆ ಈ ಪುಸ್ತಕದಲ್ಲಿ ಸಂಪೂರ್ಣ ಮಾಹಿತಿಯೊಂದಿಗೆ ಇದೆ ಎಂದು ಹೇಳಲಾಗಿದೆ. ವೀಕ್ಷಕರೇ, ನಿಮಗೆ ನಮ್ಮ ಚಾನಲ್ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಒತ್ತಿ. ಮತ್ತಷ್ಟು ಆಶ್ಚರ್ಯಕರ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಧನ್ಯವಾದಗಳು.